ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 177 ಪಾಯಿಂಟ್ಸ್ ಗೇನ್ ಆಗಿ 62,681 ಅಲ್ಲಿ ಕ್ಲೋಸ್ ಆದರೆ, ನಿಫ್ಟಿ 55 ಪಾಯಿಂಟ್ಸ್ ಗೇನ್ ಆಗಿ 18,618 ಅಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 33 ಪಾಯಿಂಟ್ಸ್ ಗೇನ್ ಆಗಿ 43,053 ನಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಎಫ್ಐಸು ಇಂಡಿಯನ್ ಈಕ್ವಿಟಿ ಮಾರ್ಕೆಟಲ್ಲಿ 1,241 ಕ್ರೋರ್ಸ್ ಬೈ ಮಾಡಿದ್ರೆ, ಡಿಐಸು 744 ಕ್ರೋರ್ಸ್ ಸೆಲ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವತ್ತೂ ಮಾರ್ಕೆಟು ಆಲ್ ಟೈಮ್ ಹೈನಂತೂ ಟಚ್ ಮಾಡಿದ್ದೆ. ನಿನ್ನೆ ಪ್ರೈಸಿನ ಆಕ್ಷನ್ ತರಾನೇ ಇವತ್ತೂ ನಿಫ್ಟಿ ಆಲ್ಮೋಸ್ಟ್ ರೆಸಿಸ್ಟೆಂಟ್ ಹತ್ರ ಬಂದು ಅಗೈನ್ ಯೂಟರ್ನ್ ತಗೊಂಡಿದೆ. ನಿನ್ನೆ 18,620 ಲೆವೆಲ್ ಹತ್ರ, ಇವತ್ತು 18,680 ಲೆವೆಲ್ ಹತ್ರ. ತುಂಬಾ ಮೋಸ್ಟ್ಲಿ ನಿನ್ನೆ ಪ್ರೈಸ್ ಆಕ್ಷನ್ ತರಾನೇ ಇವತ್ತೂ ಪ್ರೈಸ್ ಆಕ್ಷನ್ ಕಾಣಿಸ್ತಾ ಇದೆ. ಬಟ್ ಸೆಕೆಂಡ್ ಹಾಫ್ ಅಲ್ಲಿ ನಿನ್ನೆ ಜೊತೆ ಕಂಪೇರ್ ಮಾಡಿದ್ರೆ ಇವತ್ತು ಸ್ವಲ್ಪ ಡ್ರಾಪ್ ಜಾಸ್ತಿ ಇದೆ. ನಿಫ್ಟಿ ಅಂಡ್ ಪರ್ಟಿಕ್ಯುಲರ್ ಆಗಿ ಬ್ಯಾಂಕ್ ನಿಫ್ಟಿನಲ್ಲಿ ಕಾಣಿಸಿದೆ. ಸೊ ರೀಸೆಂಟ್ ಟೈಮ್ಸ್ ಅಲ್ಲಿ ಸ್ವಲ್ಪ ಜಾಸ್ತಿಯಾಗಿ ಮಾರ್ಕೆಟ್ ನಲ್ಲಿ ರ್ಯಾಲಿ ಬರ್ತಾ, ಮಾರ್ಕೆಟ್ ನಲ್ಲಿ ರೀಸೆಂಟ್ ಡೇಸ್ ಅಲ್ಲಿ ನಾವು ಮಾತಾಡ್ಕೊಂಡಿರೋ ಡೇಟಾ ನೋಡಿದ್ರೆ ನಮ್ಗೆ ಅರ್ಥ ಆಗುತ್ತೆ, ಟೂ ಮಚ್ ಬುಲಿಶ್ ಸೆಂಟಿಮೆಂಟ್ ಮಾರ್ಕೆಟ್ ಅಲ್ಲಿ ಆಲ್ರೆಡಿ ಇದೆ. ಈ ತರ ಇರುವಂತಹ ಸಂದರ್ಭಗಳಲ್ಲಿ ನೀವು ಗಮನಿಸಿದ್ರೆ, ನಿನ್ನೆ ಈಕ್ವಿಟಿ ಮಾರ್ಕೆಟ್ ಅಲ್ಲಿ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ US ಫೆಡ್ ಚೇರ್ಮನ್ ಒಬ್ಬರು, ನಾವು ಬಡ್ಡಿ ರೇಟ್ಗಳು ನೀವು ಕಮ್ಮಿ ಇರತ್ತೆ ಅಂತ ಅನ್ಕೊಂಬೇಡಿ, 2023 ನಲ್ಲೂ ನಾವು ಬಡ್ಡಿ ರೇಟ್ಗಳು ಜಾಸ್ತಿ ಮಾಡಬೇಕಂತ ಯೋಚನೆದಲ್ಲಿರೋ ತರ ಫೆಡ್ ಮೆಂಬರ್ ಮಾಡಿರುವಂತಹ ಸ್ಟೇಟ್ಮೆಂಟ್ಸ್ ಇಂದ US ಮಾರ್ಕೆಟ್ಸ್ ಸ್ವಲ್ಪ ಗ್ಲೋಬಲ್ ಮಾರ್ಕೆಟ್ಸ್ ಡಿಸ್ಟರ್ಬ್ ಆಗಿದೆ. ಆದ್ರೆ ಓಪನಿಂಗ್ ಟೈಮ್ಗೆ ಏಷ್ಯನ್ ಮಾರ್ಕೆಟ್ಸ್ ರಿಕವರಿ ಆಗಿದೆ. ನಾನಂತೂ ಎಕ್ಸ್ಪೆಕ್ಟ್ ಮಾಡಿದ್ದು ಇಷ್ಟೊಂದು ಬೆಳೆದಿದೆ ಅಲ್ವಾ, ಫೆಡ್ ಸ್ಟೇಟ್ಮೆಂಟ್ಸ್ ಸ್ಲೈಟ್ ನೆಗೆಟಿವ್ ಬಂದಿದೆ ಅಲ್ವಾ, ಸೊ ಇವತ್ತು ಜಾಸ್ತಿ ಫಾಲ್ ಇರುತ್ತೇನೋ ಅಂತ. ಬಟ್ ಓಪನಿಂಗ್ ಆದ್ಮೇಲೆ ಒಂದು ಸ್ಟ್ರಾಂಗ್ ಮೂವ್ ಅಪ್ಸೈಡ್ ಕಾಣಿಸ್ತಾ ಇರೋದು ಮೋಸ್ಟ್ಲಿ ಮಾರ್ಕೆಟ್ ನ ಸರ್ಪ್ರೈಸ್ ಮಾಡಿದೆ. ಫೆಡ್ ರಿಲೇಟೆಡ್ ಆಗಿ ಲೈಟ್ ನೆಗೆಟಿವ್ ಕಮೆಂಟ್ಸ್ ಬರ್ತಿದ್ರು, ಬಟ್ ಬಂದಿರೋದು ಒಂದು ಮೆಂಬರ್ ಇಂದ ಅಲ್ವಾ, ಅದರಿಂದ ಮಾರ್ಕೆಟ್ ಅದನ್ನು ದೊಡ್ಡದಾಗಿ ತಲೆ ಕೆಡಿಸ್ಕೊಂಡಿಲ್ಲ. ನಾಳೆ ನಮಗೆ ಮೀನ್ಸ್ ವೆನೆಸ್ಡೇ ಫೆಡ್ ಚೇರ್ಮನ್ ಅವರು ಸ್ಪೀಚ್ ಇರುತ್ತೆ ಅನ್ನೋ ವಿಷಯ ಜ್ಞಾಪಕ ಇಟ್ಕೊಳ್ಳಿ. ಸೊ ಇದು ನಮ್ಮ ಮಾರ್ಕೆಟ್ ರಿಲೇಟೆಡ್ ಆಗಿರುವಂತ ಸ್ಮಾಲ್ ಇವೆಂಟೇ. ಬಟ್ ಅವರು ಬಡ್ಡಿ ರೇಟ್ಗಳ ಬಗ್ಗೆ ಮಾತಾಡ್ತಾರೆ ಅಂತ ಅಲ್ಲ, ಮೋಸ್ಟ್ಲಿ ಇನ್ಫ್ಲೇಷನ್ ಬಗ್ಗೆ ಅಗ್ರೆಸಿವ್ ಆಗಿ ಬಡ್ಡಿ ರೇಟ್ಗಳು ಜಾಸ್ತಿ ಮಾಡ್ತಾರಾ ಅಥವಾ ಇಲ್ಲಿಂದ ಸ್ಲೋ ಡೌನ್ ಆಗ್ತಾರ ಅನ್ನೋದು ಅದರ ರಿಲೇಟೆಡ್ ಆಗಿ ಯಾವ್ದಾದ್ರು ಸ್ಟೇಟ್ಮೆಂಟ್ಸ್ ಮಾಡ್ತಾರ ಅಂತ ಗಮನಿಸಬೇಕು. ಅದು ವೆನೆಸ್ಡೇ ಬರುತ್ತೆ. ಅಂಡ್ ಸೇಮ್ ವೆನೆಸ್ಡೇನೆ ನಮಗೆ ಇಂಡಿಯನ್ Q2 GDP ಡೇಟಾನು ಅಪ್ಡೇಟ್ ಆಗುತ್ತೆ. ಇವೆರಡು ಎಲಿಮೆಂಟ್ಸ್ ಇದೆ ನಮಗೆ. ಇದಲ್ಲದೆ ಮೇಜರ್ ಪಾರ್ಟ್ ಏನಾದರೂ ಇದೆಯಾ ಅಂದ್ರೆ ಡಿಸೆಂಬರ್ 2 ನವೆಂಬರ್ ಮಂತ್ದು US ಎಂಪ್ಲಾಯ್ಮೆಂಟ್ ಡೇಟಾ ಬರುತ್ತೆ. ಅಂಡ್ ನಿನ್ನೆ ಓವರ್ ನೈಟ್ ಸಡನ್ ಆಗಿ ಕ್ರೂಡ್ ಆಯಿಲ್ ಜಾಸ್ತಿ ಫಾಲ್ ಆಗಿ ಮತ್ತೆ ರಿಕವರಿ ಆಗಿದೆ. ಫಾಲ್ ಅಂತೂ ಆಗಿದೆ, ಅದು ನಾರ್ಮಲ್. ಬಟ್ ರಿಕವರಿಯಲ್ಲಿ ಇರುವಂತ ಮೈನ್ ರೀಸನ್ OPEC OPEC ಪ್ಲಸ್ ಅವರು ಮೀಟಿಂಗ್ ಡಿಸೆಂಬರ್ 4 ಸಂಡೇ ನಡೆಯುತ್ತೆ ಅನ್ನೋ ತರ, ಅಂಡ್ ಆ ಮೀಟಿಂಗ್ ಅಲ್ಲಿ ಕ್ರೂಡ್ ಆಯಿಲ್ ಪ್ರೊಡಕ್ಷನ್ ಕಟ್ ಮಾಡ್ತಾರ ಅನ್ನೋ ತರ, ಬಿಕಾಸ್ ಪ್ರೈಸಸ್ ರೀಸೆಂಟ್ ಟೈಮ್ಸ್ ಅಲ್ಲಿ ತುಂಬಾ ಜಾಸ್ತಿ ಫಾಲ್ ಆಗಿರೋ ಕಾರಣವಾಗಿ ಅದನ್ನು ಸ್ಟೆಬಿಲೈಸ್ ಮಾಡೋದಕ್ಕೋಸ್ಕರ ಪ್ರೊಡಕ್ಷನ್ ಕಮ್ಮಿ ಮಾಡುವಂತ ಯೋಚನೆದಲ್ಲಿ ಇರೋ ತರ OPEC ಮೆಂಬರ್ಸ್ ಮಾಡ್ತಾರೆ ಅನ್ನೋ ತರ ಅಪ್ಡೇಟ್ ಬರ್ತಿರೋ ಕಾರಣವಾಗಿ ಅಗೈನ್ ಕ್ರೂಡ್ ಆಯಿಲ್ ರಿವರ್ಸ್ ಆಗಿದೆ. ಇಲ್ಲ ಅಂದ್ರೆ ಈ ಪಾಯಿಂಟ್ ನಮಗೆ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ಇನ್ನೂ ಪಾಸಿಟಿವ್ ಆಗಿ ತಗೋಬಹುದಾಯ್ತು. ಸ್ಟಿಲ್ ನಮ್ಮ ಈಕ್ವಿಟಿ ಮಾರ್ಕೆಟ್ ಅಲ್ಲಿ ಲಾಂಗ್ ಪೊಸಿಷನ್ ತುಂಬಾ ಹೆವಿಯಾಗಿ ಬಿಲ್ಡ್ ಆಗ್ತಿದೆ. ಮಾರ್ಕೆಟ್ ಅಲ್ಲಿ ಮೀನ್ಸ್ ಕಂಪ್ಲೀಟ್ ಆಗಿ ಬುಲ್ಲಿಶ್ ಆಗಿ ನೋಡ್ತಿದ್ದಾರೆ ಮಾರ್ಕೆಟ್ ನ. ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ನ FIs ಆದ್ರು DIs ಆದ್ರು ಹೈಯರ್ ಲೆವೆಲ್ಸ್ ಅಲ್ಲೂ ನಿನ್ನೆ ಈಕ್ವಿಟಿ ಮಾರ್ಕೆಟ್ ಅಲ್ಲಿ ಇಬ್ರು ಬೈಯರ್ಸ್ ಆಗೇ ಇದ್ರು. ಬಟ್ ಇವತ್ತು ಮಾತ್ರನೇ FIs ಬೈ ಸೈಡ್ ಇವತ್ತೇ ಇದ್ದಾರೆ, ಬಟ್ DIs ನೆಗೆಟಿವ್ ಸೈಡ್ ಬಂದಿದ್ದಾರೆ. ಸೊ ಈ ತರ ಸಿಚುವೇಶನ್ಸ್ ಅಲ್ಲೇ ಸ್ವಲ್ಪ ಕಾಶಿಯಸ್ ಆಗಿರಬೇಕು. ಈ ತರ ಎಂಟೈರ್ ಸೆಂಟಿಮೆಂಟ್ ಎಲ್ಲ ಬುಲಿಶ್ ಆಗಿದ್ದಾಗ ನಾವು ನೆಗೆಟಿವ್ ಆಗಿ ಥಿಂಕ್ ಮಾಡ್ಬೇಕಂತ ನೀಡಿಲ್ಲ. ಬಟ್ ಯಾವ ತರ ಪೊಸಿಷನ್ ತಗೊಂತಾ ಇದ್ರು ಲಾಂಗ್ ಸೈಡ್ ಇಂಪಾರ್ಟೆಂಟ್ ಲೆವೆಲ್ಸ್ ಅಬೋವ್ ಇರೋವರೆಗೂ ಬುಲಿಶ್ ಆಗಿರೋದು. ಬಟ್ ಬಿಲೋ ಬ್ರೇಕ್ ಆದಾಗ ಸ್ವಲ್ಪ ಎಕ್ಸಿಟ್ ಆಗಿ ಆ ಲೆವೆಲ್ ಮತ್ತೆ ನಾವು ಅನ್ಕೊಂಡಿರೋಂಥ ಲೆವೆಲ್ ಅಬೋವ್ ಬಂದು ಸಸ್ಟೈನ್ ಆಗೋವರೆಗೂ ಸ್ವಲ್ಪ ಅಗ್ರೆಸಿವ್ ಪೊಸಿಷನ್ ನ ಅವಾಯ್ಡ್ ಮಾಡೋದು ಬೆಟರ್. ಬಿಕಾಸ್ ಎಕ್ಸ್ಟ್ರೀಮ್ ಬುಲ್ಲಿಶ್ ನೇಚರ್ ಇದ್ದಾಗ ಮಾರ್ಕೆಟ್ ಅಲ್ಲಿ ಎನಿ ಸ್ಮಾಲ್ ಅಪ್ಡೇಟ್ ನೆಗೆಟಿವ್ ಅಪ್ಡೇಟ್ ಬಂದ್ರೂ ಮಾರ್ಕೆಟ್ ಒಂದು ಬಿಗ್ ವೇ ನಲ್ಲಿ ಇಂಪ್ಯಾಕ್ಟ್ ಮಾಡುತ್ತೆ. ಆರ್ ಆಲ್ರೆಡಿ ಜಾಸ್ತಿ ಬೇರಿಶ್ ಆಗಿ ಮಾರ್ಕೆಟ್ ಅಲ್ಲಿ ಸೆಂಟಿಮೆಂಟ್ ಇದ್ದಾಗ್ಲೂ, ಟೂ ಮಚ್ ಸೆಲ್ಲಿಂಗ್ ಇದ್ದಾಗ್ಲೂ ಏನಾದ್ರೂ ಸ್ಮಾಲ್ ಸೆಂಟಿಮೆಂಟ್ ಪಾಸಿಟಿವ್ ಆಗಿ ಬರ್ತಿದ್ರು ಅದು ರಿವರ್ಸಲ್ ಆಗಿ ತಗೊಂಡೋಗುತ್ತೆ. ಮಾರ್ಕೆಟ್ ಒಂದು ಟೆಕ್ಸ್ಚರ್ ಹೇಗಿದೆ ಅಂದ್ರೆ, ಮೀನ್ ಸೆಂಟಿಮೆಂಟ್ ಹೇಗಿದೆ ಅಂದ್ರೆ, ಎಕ್ಸಿಸ್ಟಿಂಗ್ ಆಗಿ ಮಾರ್ಕೆಟ್ ನಲ್ಲಿ ಸೆಂಟಿಮೆಂಟ್ ಅದಕ್ಕೆ ತಕ್ಕ ಹಾಗೆ ಬರ್ತಿರೋ ನ್ಯೂಸ್ ಅಪ್ಡೇಟ್ಸ್ ಆರ್ ಇವೆಂಟ್ಸ್ ಮಾರ್ಕೆಟ್ ನ ಬಿಗ್ ವೇ ನಲ್ಲಿ ಇಂಪ್ಯಾಕ್ಟ್ ಮಾಡ್ತಾ ಇರುತ್ತೆ. ಅದರಿಂದ ಪ್ರೆಸೆಂಟ್ ಟೂ ಮಚ್ ಬುಲ್ಲಿಶ್ನೆಸ್ ಎಂಟೈರ್ ಎಲ್ಲಾ ಸೆಗ್ಮೆಂಟ್ಸ್ ಕ್ಯಾಶ್ ಈಕ್ವಿಟಿನಲ್ಲೂ FIs DIs ಇಬ್ರು ಬೈ ಮಾಡ್ತಿದ್ದಾರೆ. ಅಂಡ್ FNO ಸೈಡ್ ಲಾಂಗ್ ಪೊಸಿಷನ್ಸ್ ಎಕ್ಸ್ಟ್ರೀಮ್ ಆಗಿದೆ. 73% ಹತ್ರ ನೆಟ್ ಲಾಂಗ್ ಪೊಸಿಷನ್ಸ್ FIs ಹೋಲ್ಡ್ ಮಾಡ್ತಿದ್ದಾರೆ. ಮಾರ್ಕೆಟ್ ನ ಟೋಟಲಿ ಬುಲ್ಲಿಶ್ ಆಗೇ ನೋಡ್ತಿದ್ದಾರೆ ಇಬ್ರು. ಅದರಿಂದ ಪ್ರೆಸೆಂಟ್ ಇರುವಂತಹ ಲೆವೆಲ್ಸ್ ಇಂದ 18,450 ನ ಇಂಪಾರ್ಟೆಂಟ್ ಲೆವೆಲ್ ಆಗಿ ನೋಡ್ತಿದ್ದೀನಿ. 18,450 ಇಮಿಡಿಯೇಟ್ ಆಗಿ ಇಂಟ್ರಾಡೇ ನಲ್ಲಿ ಒಂದು ವೇಳೆ ಬ್ರೇಕ್ ಆಗಿ ಡೌನ್ ಸೈಡ್ ಫಾಲ್ ಆಗ್ತಾ ಇದ್ರೆ ದೆನ್ ಇನ್ ನಿಯರ್ ಟರ್ಮ್ ನಾವು ಲಾಂಗ್ಸ್ ನ ಕ್ಯಾರಿ ಮಾಡೋದು ಒಳ್ಳೇದಲ್ಲ. ಸೊ ಇಫ್ ಇನ್ ಕೇಸ್ 18,450 ಬ್ರೇಕ್ ಆಗಿ ಡೌನ್ ಸೈಡ್ ಸಸ್ಟೈನ್ ಆಗ್ತಿದೆ ಅಂದ್ರೆ ನಾವು ಸ್ವಲ್ಪ ಅಲರ್ಟ್ ಆಗಬೇಕು. ಅಗೈನ್ ಮಾರ್ಕೆಟ್ ನ ಬುಲ್ಲಿಶ್ ಮೂಮೆಂಟ್ ರೆಸ್ಯೂಮ್ ಆಗಿದೆ ಅಂದ್ರೆ ನಮ್ಗೆ ಅರ್ಥ ಆಗೋದಕ್ಕೆ 18,520 ಇಂಟ್ರಾಡೇ ಸೆಷನ್ ಅಲ್ಲಿ ಆರ್ ಅಪ್ಕಮಿಂಗ್ ಟ್ರೇಡಿಂಗ್ ಸೆಷನ್ ಅಲ್ಲಿ ಆದ್ರೂ ಅಪ್ ಸೈಡ್ ಬಂದು ಕ್ಲೋಸ್ ಆಗ್ತಾ ಇದ್ರೆ ದೆನ್ ಆ ಸ್ವಿಂಗ್ ನಮಗೆ ಕವರ್ ಆಗಿರೋ ತರ ಅರ್ಥ ಮಾಡ್ಕೋಬಹುದು. ಸೊ ಒಂದು ವೇಳೆ
ಫಾಲ್ ಆಗ್ತಾ ಇದ್ದಾಗ 18,450 ಮಾರ್ಕ್ನ ಮಾರ್ಕೆಟ್ ಬ್ರೇಕ್ ಮಾಡದೇ ಇರೋವರೆಗೂ ಮಾರ್ಕೆಟ್ ರಿಲೇಟೆಡ್ ಆಗಿ ನಾವು ಬುಲಿಶ್ ವಿ ಆರ್ ಸ್ಟ್ಯಾಂಡಿಂಗ್ನ ಕಂಟಿನ್ಯೂ ಮಾಡಬಹುದು. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ಶೇರ್ ಮಾಡಿರುವಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ. ನೀವೇನಾದರೂ ಟೆಲಿಗ್ರಾಮ್ನಲ್ಲಿ ಇಲ್ಲ ಅಂದರೆ ಟೆಲಿಗ್ರಾಮ್ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ಶೇರ್ ಟ್ರೇಡರ್ ಕನ್ನಡ ಗ್ರೂಪಲ್ಲಿ ಜಾಯ್ನ್ ಆಗೋ ಮೂಲಕ ನಿಮಗೆ ಟೈಮ್ ಟು ಟೈಮು ಮಾರ್ಕೆಟ್ ಅಪ್ಡೇಟ್ಸ್ ಪಡೆಯಬಹುದು. ಅಂಡ್ ಗೌರ್ಮೆಂಟ್ ಆಫ್ ಇಂಡಿಯಾ ಅವರು ಅಂಡ್ RBI ಅವರು ಇಬ್ಬರು ಸೇರಿ ಲಾಂಚ್ ಮಾಡಿರುವಂಥ ಡಿಜಿಟಲ್ ರುಪಿ ರಿಲೇಟೆಡ್ ಆಗಿ ಇನ್ನೊಂದು ಬಿಗ್ ಅಪ್ಡೇಟ್ ಬರ್ತಿದೆ. ನಮ್ಮೆಲ್ಲರಿಗೂ ಗೊತ್ತಿದೆ ಡಿಜಿಟಲ್ ರುಪಿ ರಿಲೇಟೆಡ್ ಆಗಿ 2 ವರ್ಷನ್ ಇದೆ ಅಂತ. ಒಂದು ಹೋಲ್ಸೇಲ್ ವರ್ಷನ್, ಅದು ಬ್ಯಾಂಕ್ಸ್ ಅಂಡ್ ಬ್ಯಾಂಕ್ಸ್ ಮಧ್ಯದಲ್ಲಿ ನಡೆಯುವಂಥ ಇಂಟರ್ ಟ್ರಾನ್ಸಾಕ್ಷನ್ಗೆ ಅವರು ಹೋಲ್ಸೇಲ್ ವರ್ಷನ್ ಯೂಸ್ ಮಾಡ್ತಾರೆ. ಇನ್ನೊಂದು ರಿಟೇಲ್ ವರ್ಷನ್, ಅದು ನಮಗೆ ಸಂಬಂಧಿಸಿರೋದು. ಲೈಕ್ ನಾವು ಒಬ್ಬರಿಂದ ಒಬ್ಬರಿಗೆ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ, ಲೈಕ್ ನಮ್ಮಿಂದ ಮರ್ಚೆಂಟ್ಸ್ಗೆ ಶಾಪಲ್ಲಿ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಯೂಸ್ ಮಾಡುವಂಥ ಈ ವರ್ಷನ್ನ ರಿಟೇಲ್ ವರ್ಷನ್ ಅಂತಾರೆ. ಬ್ಯಾಂಕ್ಸ್ ಟು ಬ್ಯಾಂಕ್ಸ್ ಮಧ್ಯದಲ್ಲಿ ನಡೆಯುವಂಥ ಟ್ರಾನ್ಸಾಕ್ಷನ್ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂಥ ಹೋಲ್ಸೇಲ್ ವರ್ಷನ್ನ RBI ಅವರು November 1 ಲಾಂಚ್ ಮಾಡಿದ್ರು. ಈಗ ರಿಟೇಲರ್ಸ್ಗೆ ಅಂದರೆ ನಾವು ಒಬ್ಬರಿಂದ ಒಬ್ಬರು ಕಳ್ಸ್ಕೊಳ್ಳೋದಕ್ಕೆ ಅಥವಾ ನಾವು ಶಾಪ್ಸಲ್ಲಿ ಯಾರಿಗಾದ್ರೂ ಪೇ ಮಾಡಬೇಕಂದ್ರೂ ಟ್ರಾನ್ಸಾಕ್ಷನ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಆಗುವಂಥ ರಿಟೇಲ್ ವರ್ಷನ್ನ December 1 ಲಾಂಚ್ ಮಾಡ್ತಿರೋ ಥರ ಅದನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ICICI ಬ್ಯಾಂಕ್, ಎಸ್ ಬ್ಯಾಂಕ್ ಅಂಡ್ IDFC ಫಸ್ಟ್ ಬ್ಯಾಂಕ್, ಈ ಫಸ್ಟ್ 4 ಬ್ಯಾಂಕ್ಸ್ ಮೂಲಕ ಇನ್ನೊಂದು ಬ್ಯಾಂಕ್ಸ್ನ ಫರ್ದರ್ ಆಗಿ ಆ್ಯಡ್ ಮಾಡ್ತಾ ಸ್ಟಾರ್ಟಿಂಗ್ ಒಂದು 4 ಸಿಟೀಸ್ ಅಲ್ಲಿ ಇದನ್ನು ಪೈಲಟ್ ಪ್ರಾಜೆಕ್ಟ್ ಆಗಿ ತಗೊಂಡು ಹೋಗ್ತಾರ ಅಂತ ಹೇಳ್ತಿದ್ದಾರೆ. ಆ ಸಿಟೀಸ್ ಯಾವುದು ಅಂದ್ರೆ ಮುಂಬೈ, ఢిల్లీ, ಬ್ಯಾಂಗ್ಳೂರ್ ಅಂಡ್ ಭುವನೇಶ್ವರ್. ಇಲ್ಲೇನಾದ್ರೂ ಸಕ್ಸಸ್ ಆದ್ರೆ ಎಲ್ಲ ಚೆನ್ನಾಗಿದೆ ಅಂದ್ರೆ ಅದಾದ್ಮೇಲೆ ಅಹಮದಾಬಾದ್, ಹೈದರಾಬಾದ್, ಇಂಡೋರ್, ಕೋಚಿ, ಲಕ್ನೋ, ಪಾಟ್ನಾ ಈ ತರ ಬೇರೆ ಸಿಟಿಗಳಿಗೂ ಎಕ್ಸ್ಪ್ಯಾಂಡ್ ಮಾಡ್ತಾ ಓವರ್ ದ ಇಂಡಿಯಾ ಡಿಜಿಟಲ್ ರುಪಿ ರಿಟೇಲ್ ವರ್ಷನ್ ತಗೊಂಡ್ ಬರ್ಬೇಕನ್ನೋ ತರ ಯೋಚನೆದಲ್ಲಿ RBI ಅವರು ಇರೋ ತರ ಅಪ್ಡೇಟ್ಸ್ ಮಾಡ್ತಿದ್ದಾರೆ. ಅಂಡ್ ಡಿನಾಮಿನೇಷನ್ಸ್ ನಾವು ಯೂಸ್ ಮಾಡುವಂತ ಕರೆನ್ಸಿ ಡಿನಾಮಿನೇಷನ್ ಇರುತ್ತಲ್ವಾ, ಲೈಕ್ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡುವಂತ ಕ್ಯಾಶ್ ಯಾವ್ಯಾವ ಡಿನಾಮಿನೇಷನ್ ಇರುತ್ತಲ್ವಾ ಅದೇ ಡಿನಾಮಿನೇಷನ್ ಅಲ್ಲೇ ಡಿಜಿಟಲ್ ರೂಪಿ ಇರತ್ತೆ ಅನ್ನೋ ತರ ಇದು ಪರ್ಸನ್ ಟು ಪರ್ಸನ್ ಮಧ್ಯದಲ್ಲಿ ಆರ್ ಪರ್ಸನ್ ಟು ಶಾಪ್ ಕೀಪರ್ಸ್ಗೆ ನಾವು ಈ ತರ ಕಳ್ಸ್ಕೋಬಹುದು ಅನ್ನೋ ತರ RBI ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಟ್ವಿಟ್ಟರ್ ಹಾಗೆ ಆಪಲ್ ಬಗ್ಗೆ ಮಾತಾಡ್ಕೋಬೇಕು. ನೀವು ಎಲಾನ್ ಮಸ್ಕ್ ಒಂದು ಟ್ವಿಟ್ಟರ್ ಪ್ಲಾಟ್ಫಾರ್ಮ್ನಲ್ಲಿ ಹೋಗಿ ಗಮನಿಸಿದ್ರೆ ಆಪಲ್ ಅವರು ಟ್ವಿಟ್ಟರ್ನ ಬ್ಯಾನ್ ಮಾಡಬೇಕಂತ ಅನ್ಕೊಂತಿರೋ ಥರ ಅವ್ರ ಎಂಟೈರ್ ಆ್ಯಪ್ ಸ್ಟೋರಿಂದಾನೆ ಟ್ವಿಟ್ಟರ್ನ ರಿಮೂವ್ ಮಾಡಬೇಕಂತ ಅನ್ಕೊಂತಿದ್ದಾರೆ. ಅಂಡ್ ಈವನ್ ಟ್ವಿಟ್ಟರ್ನ ಫೈನಾನ್ಷಿಯಲ್ ಆಗಿ ಟಾರ್ಗೆಟ್ ಮಾಡ್ತಾ ಪ್ರೀವಿಯಸ್ಲಿ ಆಪಲ್ ಅವರು ಮಾಡ್ತಿರೋಂಥ ಎಂಟೈರ್ ಸ್ಪೆಂಡಿಂಗ್, ಅಡ್ವರ್ಟೈಸ್ಮೆಂಟ್ ಸ್ಪೆಂಡಿಂಗ್ ಎಲ್ಲಾನು ಟ್ವಿಟ್ಟರ್ನಲ್ಲಿ ಮಾಡ್ತಿರೋದು ಎಂಟೈರ್ ಸ್ಪೆಂಡಿಂಗ್ ಎಲ್ಲಾನು ಸ್ಟಾಪ್ ಮಾಡಿರೋ ಥರ ಅಂಡ್ ಈವನ್ ಟ್ವಿಟ್ಟರ್ನ ಆ್ಯಪ್ ಸ್ಟೋರಿಂದ ರಿಮೂವ್ ಮಾಡ್ತಾರ ಅನ್ನೋ ಥರ ಟ್ವಿಟ್ಟರ್ನ ಒಂಥರ ಥ್ರೆಟನ್ ಮಾಡ್ತಿರೋ ಥರ ಎಲಾನ್ ಮಸ್ಕ್ ಅವರು ಹೇಳ್ತಾ ಆಪಲ್ ಅವರು ಫ್ರೀ ಸ್ಪೀಚ್ಗೆ ಅಗೇನೆಸ್ಟ್ ಆಗಿ ಕ್ವಶನ್ ಮಾರ್ಕ್ ಮಾಡ್ತಿದ್ದಾರೆ. ಬಿಕಾಸ್ ಎಲಾನ್ ಮಸ್ಕ್ ಅವರು ಟ್ವಿಟ್ಟರ್ನ ತಗೊಂಡ್ಮೇಲೆ ತುಂಬ ಟೈಮ್ವರೆಗೂ ಅಕೌಂಟ್ಸ್ ಬ್ಯಾನ್ ಆಗಿರೋಂಥ ಅಕೌಂಟ್ಸ್ನ ಹಿಂದಕ್ಕೆ ತಗೊಂಡ್ಬರೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದರಲ್ಲಿ ತುಂಬಾವರೆಗೂ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿರೋಂಥ ಅಕೌಂಟ್ಸೇ. ಒಂದು ಟೈಮಲ್ಲಿದ್ದ US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರ ಅಕೌಂಟ್ನ ಹಿಂದಕ್ಕೆ ತಗೊಂಡ್ಬರೋದು ಈ ಥರ ಕೆಲಸಗಳು ಮಾಡ್ತಿರೋ ಕಾರಣವಾಗಿ ಇದೆಲ್ಲರಿಗೂ ಈಕ್ವಲ್ ಟು ಸ್ಪೀಚ್ ಆಗಿರಬೇಕು. ಯಾರಾದರೂ ಅವರು ಹಾವಭಾವಗಳನ್ನ ವ್ಯಕ್ತ ಮಾಡ್ಕೊಳ್ಳೋದಕ್ಕೆ ಟ್ವಿಟ್ಟರ್ ಒಂದು ಆಪ್ಷನ್ ಆಗಬೇಕನ್ನೋ ಥರ ನಾವು ಪ್ರಯತ್ನ ಮಾಡ್ತಿದ್ರೆ ಅದಕ್ಕೆ ಅಗೇನೆಸ್ಟ್ ಆಗಿ ಆಪಲ್ ಅವರು ಇದ್ದಾರೆ ಅಂತ ಇದರ ರಿಲೇಟೆಡ್ ಆಗಿ ಇನ್ನೂ ನಿಜಗಳನ್ನ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಟ್ವಿಟ್ಟರ್ ಪ್ಲಾಟ್ಫಾರ್ಮ್ ಮೂಲಕ ಆಚೆ ತರ್ತೀವಿ ಅಂತ ಹೇಳ್ತಿದ್ದಾರೆ. ಬಟ್ ಈ ವಿಷಯ ಎಲ್ಲರಿಗೂ ಗೊತ್ತಿದೆ, ಬಟ್ ಇನ್ನೊಂದ್ಸಲ ಇವರು ಅದನ್ನ ಪಾಯಿಂಟ್ ಔಟ್ ಮಾಡ್ತಿದ್ದಾರೆ. ಇದು ಟೋಟಲ್ ಪಬ್ಲಿಕ್ಗೆ ತಿಳಿಯಬೇಕು ಅನ್ನೋ ತರ. ಆಪಲ್ ಸ್ಟೋರ್ ಅಲ್ಲಿ ನಾವು ಏನ್ ತಗೊಂಡ್ರು 30% ಸೀಕ್ರೆಟ್ ಟ್ಯಾಕ್ಸ್ ಆಪಲ್ ಅವರು ವಿಧಿಸ್ತಾ ಇರ್ತಾರೆ. ಈ ವಿಷಯ ನಿಮ್ಗೆ ಗೊತ್ತಾ ಅಂತ. ಅಂಡ್ ಆಪಲ್ ಒಂದು ಬಿಸ್ನೆಸ್ಗೆ ಆಪಲ್ ಅವರು ವಿಧಿಸಿರುವಂತ ಟ್ಯಾಕ್ಸ್ ಮೇಲೇನು ಅಸಹನೆ ವ್ಯಕ್ತ ಮಾಡ್ತಾ ಎಲನ್ ಮಸ್ಕ್ ಅವರು ಮಾಡ್ತಿರುವಂತ ಟ್ವೀಟ್ಸ್ ಈಗ ಎಲನ್ ಮಸ್ಕ್ ಮತ್ತೆ ಆಪಲ್ ಮಧ್ಯದಲ್ಲಿ ಒಂದು ಸ್ಮಾಲ್ ವಾರ್ ನಡ್ತಿರೋ ಹತ್ರ ನಮ್ಗೆ ತಿಳಿಯುತ್ತೆ. ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಡೌನ್ ಸೈಡು ನಿಫ್ಟಿ 18,520ನ ಸಪೋರ್ಟ್ ಆಗಿ ಗಮನಿಸಬಹುದು, ಅಪ್ ಸೈಡು 18,680ನ. ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟು 42,890 ಅಂಡ್ ರೆಸಿಸ್ಟೆಂಟು 43,370ನ ಗಮನಿಸ್ತಾ ಇದ್ದೀನಿ. ಅಂಡ್ ಆಸ್ ಪರ್ ನಿಫ್ಟಿ ಆಪ್ಷನ್ ಚೈನ್ ಡೇಟಾ December 1st ವೀಕ್ ಎಕ್ಸ್ಪೈರಿ ಕಾಂಟ್ರಾಕ್ಟ್ ಹಾಗೂ ನೆಕ್ಸ್ಟ್ ವೀಕ್ ಅಲ್ಲಿರುವಂತ ವೀಕ್ಲಿ ಮಂತ್ಲಿ ಎಕ್ಸ್ಪೈರಿ ಕಾಂಟ್ರಾಕ್ಟ್ ಅಲ್ಲಿರುವಂತ ಡೇಟಾನ ಕಂಬೈನ್ ಮಾಡ್ತಾ ಇದ್ರೆ ಇನ್ ನಿಯರ್ ಟರ್ಮ್ 18,800 ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಆಗಿ 18,300 ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ಕಾಣಿಸ್ತಾ ಇದೆ. 18,500 ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ಕಾಣಿಸ್ತಾ ಇದೆ. ಬಟ್ ಒಂದು ಸೇಫ್ ಸೈಡ್ ಇನ್ ಸ್ವಲ್ಪ ಡಿಸ್ಟೆನ್ಸ್ ಹೋಗ್ತಾ ಇದ್ರೆ 18,300ನ ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ಗಮನಿಸಬಹುದು. ಡೌನ್ ಸೈಡ್ 18,300, ಅಪ್ ಸೈಡ್ 18,800. ಈ 500 ಪಾಯಿಂಟ್ ರೇಂಜ್ ನ ನಾವು ಅಪ್ಕಮಿಂಗ್ ಡೇಸ್ ಅಲ್ಲಿ ನಿಫ್ಟಿ ರೇಂಜ್ ಆಗಿ ಗಮನಿಸಬಹುದು. ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರುವಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.